ನಮಸ್ಕಾರ ವೀಕ್ಷಕರೇ. ತಮಿಳು ನಟ ಕಮಲ್ ಹಾಸನ್ ತಮ್ಮ ಒಂದು ಥಗ್ ಲೈಫ್ ಅನ್ನೋ ಒಂದು ಫಿಲಮು ಒಂದು ಪ್ರೊಮೋಗೆ ಬಂದಾಗ ಅದರೊಳಗೆ ಶಿವರಾಜ್ ಕುಮಾರ್ ಅವ್ರಿಗೂ ಅವರು ಸಹಜವಾಗಿ ಆಮಂತ್ರಣ ಕೊಟ್ಟಾರ. ಶಿವರಾಜ್ ಕುಮಾರ್ ಅವರು ಬಂದಾರ. ಅವ್ರ ಮುಂದೆ ಈಗೇನು ಸೋಷಿಯಲ್ ಮೀಡ್ಯಾದೊಳಗೆ ಏನು ಕೆಟ್ಟದ್ದಾಗಿ ವರ್ತಿಸ್ಯಾರ ಅಂಥೇಳಿ ಏನು ಬರಾಕತ್ತೈತಲ್ಲ, ಕನ್ನಡ ತಮಿಳದಿಂದ ಹುಟ್ಟೈತಿ ಅಂಥೇಳಿ ಎರಡೂ ಮಜಲ್ದಿಂದ ಯೋಚನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅವ್ರು ಮಾತಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂಥೇಳಿ. ಸ್ವಲ್ಪ ವಿತೌಟ್ ಒಂದು ಪಾರ್ಸಾಲಿಟಿ ಯೋಚನೆ ಮಾಡಿದರೆ ಏನಾಗುತ್ತಾ, ಯಾಕೆ ಅಷ್ಟು ದಡ್ರ ಕಮಲ್ ಹಾಸನ್ ಮಾತಾಡೋದು, ತಮಿಳದಿಂದ ಕನ್ನಡ ಹುಟ್ಟೈತಿ ಅಂತಾರಲ್ಲ, ಹೆಂಗೆ ತಮಿಳದಿಂದ ಕನ್ನಡ ಹುಟ್ಟಿತು? ಅವರು ಹೇಳಿದ್ದು ಎರಡೇ ಎರಡು ವಾಕ್ಯ. ಆದರೆ ಇಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡತ್ತೆ. ಶಿವರಾಜ್ ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿದರು ಸೋಷಿಯಲ್ ಮೀಡ್ಯಾದೊಳಗೆ. ಹೌದು, ಶಿವರಾಜ್ ಕುಮಾರ್ ಅವರು ಬಂದವರಿಗೆ ಹೆಚ್ಚಿನ ಗೌರವ ಕೊಡಬೇಕು, ಅದಕ್ಕೆ ಹೇಳ್ತಾರಲ್ಲ ಅತಿಥಿ ದೇವೋ ಭವ ಅನ್ನೋದನ್ನು. ಬಹುಶಃ ಇದನ್ನು ಅವರು ಸಾಕಷ್ಟು ಜಾಸ್ತಿನೇ ಅಳವಡಿಸ್ಕೊಂಡಾರ ತಮ್ಮ ಜೀವನದೊಳಗೆ ಅನಿಸುತ್ತೆ. ಯಾಕಂದರೆ ನಾನು ದೊಡ್ಡವ ಅಂತ ಅವ್ರಿಗೆ ಅನಿಸಿಲ್ಲ. ಯಾರಿಗೆ? ಶಿವರಾಜ್ ಕುಮಾರ್ ಅವರಿಗೆ. ಅಂದರೆ ಈ ಒಂದು ವಾಕ್ಯ ಬರ್ತಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂಥೇಳಿ. ಬಹುಶಃ ಈ ಕಾನ್ಸೆಪ್ಟು ಶಿವರಾಜ್ ಕುಮಾರ್ ಅವ್ರ ಹತ್ರ ಇರಬಹುದು, ಅದು ಇರಬೇಕು. ಆದರೆ ಸೋಷಿಯಲ್ ಮೀಡ್ಯಾದೊಳಗೆ ಬಂದಿರೋ ಒಂದು ಕಾಂಟ್ರವರ್ಸಿ, ಆಮೇಲೆ ಅವ್ರಿಗೆ ಬರ್ತಾ ಇರೋ ವಿರೋಧಗಳನ್ನು ನೋಡಿದಾಗ ಶಿವರಾಜ್ ಕುಮಾರ್ ಅವರು ಇಷ್ಟು ವಿರೋಧ ಆದರೂ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅನ್ನೋದನ್ನು, ವಿರೋಧ ಆಗಿದ್ದಂತೂ ಸತ್ಯ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಏನು ಕಮಲ್ ಹಾಸನ್ ಅವರು ಮಾತನಾಡಿದರು ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಾವು ಜಸ್ಟ್ ಸುಮ್ಮನೆ ನಾನು ಒಂದು ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡಾಕತ್ತೀನಿ. ಇನ್ ಕೇಸ್ ನಿಮಗೇನಾದರೂ ಈ ಒಂದು ವಿಡಿಯೋಕ್ಕೆ ವಿರೋಧ ವ್ಯಕ್ತಪಡಿಸ್ಬೇಕು ಅನ್ನೋಂಗಿತ್ತಂದರೆ ಅದು ನಿಮಗೆ ಬಿಟ್ಟಿದ್ದು. ವಿಶೇಷವಾಗಿ ನಾನು ಇಷ್ಟು ಹೇಳಿದ ಮೇಲೂ ನಿಮಗೇನಾದರೂ ಒಂಥರ ಕೌಂಟ್ರ್ ಕೊಟ್ಟಂಗಾಗತ್ತಾ, ಟ್ರಿಗರ್ ಮಾಡ್ದಂಗೆ ಆಗುತ್ತಂದ್ರೆ ನೀವು ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ವಿತೌಟ್ ಪಾರ್ಶಾಲಿಟಿ ಎರಡೂ ಕಡೆಯಿಂದ ಮಾತಾಡಿದಾಗ ಮಾತ್ರ ಒಂದು ಸಬ್ಜೆಕ್ಟಿಗೆ ಕ್ಲಾರಿಟಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಶಿವರಾಜ್ ಕುಮಾರ್ ಅವರು ಯಾವುದೂ ವಿರೋಧ ವ್ಯಕ್ತಪಡಿಸಲಿಲ್ಲ. ಆಮೇಲೆ ಅವರು ಕೂಡ ಒಂದು ಸ್ಟೇಟ್ಮೆಂಟು ಕೊಟ್ಟರು, ಇಲ್ಲ ನಾನು ಕಮಲ್ ಹಾಸನ್ ಅವರಿಗೆ ಆ ಥರ ಮಾತಾಡಬಾರ್ದಾಗಿತ್ತು ಅಂತ ನಾನು ಸಲಹೆ ಕೊಡಲ್ಲ, ಅವರಿಗೆ ಕ್ಷಮೆ ಕೇಳ್ರಿ ನಾನು ಹೇಳಲ್ಲ ಅಂತಂತಾರೆ. ಯಾಕಂದ್ರೆ ಅವರ ದೊಡ್ಡ ಗುಣ ಅದು. ಆ ದೊಡ್ಡ ಗುಣನ ಸಹಿಸ್ಕೊಂಡು ಅವ್ರಿಗೆ ಇವತ್ತು ಸೋಷಿಯಲ್ ಮೀಡ್ಯಾದೊಳಗೆ ಕೌಂಟ್ರ್ ಕೊಡಕತ್ತಾರ ಶಿವರಾಜ್ ಕುಮಾರ್ ಅವ್ರಿಗೆ. ನೀವು ಹೆಂಗೆ ಸಹಿಸ್ಕೋತೀರಿ ಅಂತೇಳಿ ಆ ಸಹನಾ ಗುಣ ಅವ್ರ ಹತ್ರ ಐತಿ. ಹೀಗಾಗಿ ಅವ್ರು ಸಹಿಸ್ಕೊಂಡಾರ. ಸಹನಾ ಗುಣ ಇದ್ದವರು ಸಹಿಸ್ಕೊತಾರ. ಸಹನಾ ಗುಣ ಇಲ್ಲದೆ ಇರೋರು ಈ ಥರ ಸೋಷಿಯಲ್ ಮೀಡ್ಯಾದೊಳಗೆ ತಮ್ಮ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಆಯಿತು, ಇದು ಶಿವರಾಜ್ ಕುಮಾರ್ ಅವರ ಒಂದು ಅಭಿಪ್ರಾಯ. ಇನ್ನು ಕಮಲ್ ಹಾಸನ್ ಅವರೇನೋ ಸಣ್ಣವರಲ್ಲ, ಪ್ಯಾನ್ ಇಂಡಿಯಾ ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತು, ಕನ್ನಡದೊಳಗೆ ಸಿನಿಮಾ ಮಾಡ್ಯಾರ. ಏನು ಅಷ್ಟು ಅವ್ರ ನಾಲೆಜ್ ಇಲ್ದವ್ರು ಅಂದಿರಲ್ಲ. ಆದರೆ ಇಲ್ಲಿ ಏನಾಗುತ್ತೆ, ಸರ್ಕಮ್ಟನ್ಸ್ ನೋಡ್ಬೇಕು ನಾವು, ಯಾವ ಟೈಮ್ ಒಳಗೆ ಏನು ಮಾತಾಡಿದ್ರು ಅಂಥೇಳಿ. ಬಹುಶಃ ಅದರದ್ದೊಂದು ಪೂರ್ತಿ ವಿಡಿಯೋ ಅವ್ರು ಯಾವ ಭಾಷೆ ಒಳಗೆ ಮಾತಾಡ್ಯಾರ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ ಆ ಸ್ಪಷ್ಟೀಕರಣ ಸಿಗ್ತೈತಿ. ಅಕಸ್ಮಾತಾಗಿ ಯಾರಾದರೂ ಅವ್ರು ಮಾತಾಡಿರೋ ಮಾತನ್ನು ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಮಾತಾಡಿದ್ದು ತಪ್ಪು ಅನಿಸಿದರೆ ಸರಿ, ಸೋಷಿಯಲ್ ಮೀಡ್ಯಾದೊಳಗೆ ಇವತ್ತೇನು ನಡೆಯಕತ್ತೈತಿ ಅದನ್ನು ಸರಿ ಅಂತ ಅಂದ್ಕೊಳ್ಳೋರು. ಆದರೆ ಕಮಲ್ ಹಾಸನ್ ಅವರು ಶಿವರಾಜ್ ಕುಮಾರ್ ಅವ್ರಿಗೆ ಕನ್ನಡದ ಬಗ್ಗೆ ಸಾಕಷ್ಟು ಅಭಿಮಾನ ವ್ಯಕ್ತಪಡಿಸಿದ್ರು ಅನ್ನೋದನ್ನು ಸ್ವತಃ ಶಿವರಾಜ್ ಕುಮಾರ್ ಅವರೇ ಒಪ್ಕೊಂಡಾರ. ಅವರೇ ಹೇಳಕತ್ತಾರ. ಅಭಿಮಾನ ಸಹಜವಾಗಿ ಎಲ್ರಿಗೂ ಇರುವಂಥದ್ದು. ಆದರೆ ಮಾತಿನ ಭರದೊಳಗೆ ತಮಿಳದಿಂದ ಕನ್ನಡ ಹುಟ್ಟೈತಿ ಅಂದರೆ ಕನ್ನಡದ ತಾಯಿ ತಮಿಳು ಅನ್ನೋ ಸ್ಟೈಲ್ ಒಳಗೆ ಏನು ಮಾತಾಡಿದ್ರಲ್ಲ, ಇದಕ್ಕೆ ಆಕ್ರೋಶ ಬಂದಿದ್ದು ಎಲ್ಲ ಸರಿ. ಆದರೆ ಕಮಲ್ ಹಾಸನ್ ಅವರು ಸಹ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ, ತಮಿಳದಿಂದ ಕನ್ನಡ ಬಂದೈತಿ ಅಂಥೇಳಿ. ಸಿಂಪಲ್ ಏನು ಅಂದ್ರೆ, ತಮಿಳದಿಂದ ಕನ್ನಡ ಬಂದೈತೋ ಕನ್ನಡದಿಂದ ತಮಿಳು ಬಂದೈತೋ ಗೊತ್ತಿಲ್ಲ. ಇದೇ ಕಮಲ್ ಹಾಸನ್ ಅವ್ರಿಗೆ ಕನ್ನಡದಿಂದ ತಮಿಳು ಬಂದೈತಂದ್ರೆ ಏನಂತೀರಿ ನೀವು ಅಂತಲೂ ಕೌಂಟ್ರ್ ಕೊಡ್ಬೋದು ಸೋಷಿಯಲ್ ಮೀಡ್ಯಾದೊಳಗೆ. ಅದನ್ನು ಬಿಟ್ಟು ನಾನು 2 ದಿವಸ ಡೆಡ್ಲೈನ್ ಕೊಡ್ತೀನಿ, ನೀವು ಕ್ಷಮೆ ಕೇಳಬೇಕು,
ಅವ್ರಿಗೆ ಯಾಕೆ ಕ್ಷಮೆ ಕೇಳೋ ಥರ ಮಾಡ್ತೀವಿ? ಕ್ಷಮೆ ಅನ್ನೋದು ಅವರು ಕೇಳಲೂಬಾರ್ದು, ನಾವು ಕ್ಷಮಿಸಲೂಬಾರ್ದು. ಕೇಳದೆ ಕ್ಷಮಿಸುವಂಥ ಗುಣ ನಮ್ಮ ಹತ್ರ ಇರಬೇಕು. ನಾವು ಕ್ಷಮಿಸ್ತೀವಿ ಅನ್ನೋದನ್ನು ದೊಡ್ಡತನ ಅವ್ರಿಗೆ ಗೊತ್ತಿದ್ದು ಅವರು ಕ್ಷಮೆ ಕೇಳಬೇಕು, ಅಂದಾಗ ಮಾತ್ರ ಸರಿ. ಬಲವಂತದ ಕ್ಷಮೆ ಆಗಲಿ, ನಾನು ಕ್ಷಮೆ ಕೇಳೀನಿ ನೀವು ಕ್ಷಮಿಸ್ತೀರೋ ಇಲ್ಲ ಅಂಥೇಳಿ ಹೊಳ್ಳಿ ಕಮಲ್ ಹಾಸನ್ ಅವರು ಕೇಳಿದ್ರೆ ಏನಾಗುತ್ತೆ? ಸೊ ಡೆಡ್ಲೈನ್ ಕೊಡೋದೇನು ಬೇಕಾಗಿಲ್ಲ ಕಮಲ್ ಹಾಸನ್ ಅವರಿಗೆ. ಅವರು ಯಾವುದು ತಪ್ಪು ಯಾವುದು ಸರಿ ಅಂತ ಅವ್ರು ತಿಳ್ಕೋಬೇಕು. ಮತ್ತು ಅವ್ರು ಆಡಿರೋ ಮಾತು ಸರಿ ಇದ್ದರೆ ಅದಕ್ಕೆ ಕಾನೂನಾತ್ಮಕವಾಗಿ ನಿಮಗೇನಾದರೂ ತಪ್ಪು ಅನಿಸಿದರೆ ಅದರ ವಿರುದ್ಧವಾಗಿ ನೀವು ಏನು ಮಾಡ್ಬೋದು ಅದನ್ನು ಮಾಡ್ಬೋದು, ಮಾಡಬೇಕು, ಕೌಂಟ್ರ್ ಕೊಡಬೇಕು. ಉದಾಹರಣೆ ತಮಿಳದಿಂದ ಕನ್ನಡ ಬಂದೈತಿ ಅಂತ ಅವ್ರು ಹೇಳ್ತಾರೆ ಅಂದಮೇಲೆ ಅದನ್ನು ನೀವು ಪ್ರೂವ್ ಮಾಡಬೇಕು. ತಮಿಳದಿಂದ ಕನ್ನಡ ಬಂದಿಲ್ಲ ಅಂತ ಪ್ರೂವ್ ಮಾಡಬೇಕು ಒಂದು, ಅಥವಾ ಅವ್ರು ಪ್ರೂವ್ ಮಾಡಬೇಕು ತಮಿಳದಿಂದನೇ ಕನ್ನಡ ಬಂದೈತಿ ಅಂತ. ಅವರು ತಮಿಳದಿಂದ ಕನ್ನಡ ಬಂದೈತಿ ಅಂತ ಪ್ರೂವ್ ಮಾಡೋಕ್ಕಾಗದೆ ಹೋದರೆ ನೀವು ತಮಿಳದಿಂದ ಕನ್ನಡ ಬಂದಿಲ್ಲ ಅಂತ ಪ್ರೂವ್ ಮಾಡ್ಬೋದು. ಅಥವಾ ಅಟ್ ದ ಸೇಮ್ ಟೈಮ್ ಕೌಂಟರ್ ಅಂದರೆ ಕನ್ನಡದಿಂದನೇ ತಮಿಳು ಬಂದಿತ್ತು ಅಂತೂ ಕೂಡ ನೀವು ಪ್ರೂವ್ ಮಾಡ್ಬೋದಲ್ಲ. ಇದು ಒಂದು ಒಳ್ಳೆಯ ವೆಪನ್ ಆಗಿ ನೀವು ಯಾಕೆ ಯೂಸ್ ಮಾಡಬಾರ್ದು? ಹೌದಲ್ಲ? ಸೊ ತಮಿಳದಿಂದ ಕನ್ನಡ ಬಂದೈತೆ ಅಂತ ಅವ್ರ ಹತ್ರ ಯಾವುದೂ ಬೇಸ್ ಇಲ್ಲ. ತಮಿಳದಿಂದ ಕನ್ನಡ ಬಂದೈತಿ ಅಂತ ಅನ್ನೋದಕ್ಕೆ ಇನ್ ಕೇಸ್ ಅವ್ರ ಹತ್ರ ಬೇಸ್ ಇಲ್ಲದೆ ಹೋದರೆ, ಕನ್ನಡದಿಂದ ತಮಿಳು ಬಂದೈತೆ ಅನ್ನೋ ಬೇಸ್ ನಿಮ್ಮ ಹತ್ರ ಇದ್ದರೆ ನೀವು ಕೌಂಟರ್ ಕೊಡ್ಬೋದಲ್ಲ. ಸಬ್ಜೆಕ್ಟ್ ಇಷ್ಟೇ. ಅದನ್ನು ಬಿಟ್ಟು ನಾನು ಡೆಡ್ಲೈನ್ ಕೊಡ್ತೀನಿ, ಸರಿ ಸ್ವಾಮಿ ಅವ್ರು ಇವಾಗ ಕ್ಷಮೆ ಕೇಳಲಿಲ್ಲ, ಸರಿ ಏನು ಮಾಡಬೇಕು ಇವಾಗ? ಮತ್ತು ಕಾನೂನು ಹೋರಾಟ ಚೌಕಟ್ಟು ಅಂತ ಬರ್ತಿರಲ್ಲ, ಅದನ್ನು ಡೆಡ್ಲೈನ್ ಕೊಡೋ ಬಿಫೋರ್ ಯಾಕೆ ಮಾಡಬಾರ್ದು? ಸರಿ ಅವ್ರ ಫಿಲಮ್ ಏನಾದರೂ ಬಾಯ್ಕಟ್ ಮಾಡ್ತೀರಾ? ಓಕೆ, ಮಾಡ್ಬೋದು. ಫಿಲಮ್ ಆಗ್ಬೋದು, ಯಾವುದೇ ಒಂದು ವಿಷಯ ಆಗ್ಬೋದು, ಯಾವುದೇ ಒಂದು ವಸ್ತು ಆಗ್ಬೋದು, ಬಾಯ್ಕಾಟ್ ಮಾಡಬೇಕು ಅನ್ನೋದನ್ನು ಎಲ್ಲ ಸರ್ಕಾರದ ಅಡಿಯೊಳಗೆ ತರಬಾರ್ದು. ಪ್ರತಿಯೊಬ್ಬ ವ್ಯಕ್ತಿ ಅಭಿಮಾನಿ ಆತ ವ್ಯಕ್ತಪಡಿಸ್ಬೇಕು, ತೋರಿಸ್ಬೇಕು. ವಸ್ತು ವಿಷಯ ಆಗ್ಬೋದು, ಒಂದು ಚಲನಚಿತ್ರ ಫಿಲಮ್ ಯಾವುದು ಇವ್ರದ್ದು ಕಮಲ್ ಹಾಸನ್ ಅವ್ರದ್ದೈತಲ್ಲ ಅದ್ರದ್ದಾಗ್ಬೋದು. ಬರೀ ಅವ್ರಿಗೆ ಕಮಲ್ ಹಾಸನ್ ಅವ್ರ ಫಿಲಮ್ ಈಗೇನು ಬರಾಕತ್ತೈತಲ್ಲ ಹೊಸದು ದಗ್ ಲೈಫು, ಇದನ್ನಷ್ಟೇ ನೀವು ಬಾಯ್ಕಟ್ ಮಾಡೋದಲ್ಲ. ಅವರು ಹಿಂದೆ ಕನ್ನಡದೊಳಗೆ ಏನು ನಟನೆ ಮಾಡ್ಯಾರಲ್ಲ ಎಲ್ಲ ಫಿಲಮ್ಗಳು ಬಾಯ್ಕಟ್ ಮಾಡಬೇಕು. ಯಾವುದೇ ಟಿ ವಿ ಚಾನಲ್ ಒಳಗೆ ಹಾಕಿಸ್ಬಾರ್ದು. ಬಾಯ್ಕಟ್, ಇದು ಬಾಯ್ಕಟ್. ಇಲ್ಲದೆ ಹೋದರೆ ಪ್ರೇಕ್ಷಕರಿಗೆ ಬಿಟ್ಟುಬಿಟ್ರಿ, ಅವರ ಫಿಲಮ್ ನೋಡಬೇಕೋ ನೋಡಬಾರ್ದು ಅನ್ನೋ ನಿರ್ಧಾರ ಸ್ವತಃ ಅವರೇ ಮಾಡಲಿ. ಇಲ್ಲ ಅಂದರೆ ಕೌಂಟರ್ ಕೊಡಬೇಕು. ಸೋಷಿಯಲ್ ಮೀಡಿಯಾದೊಳಗೆ ಏನೆಲ್ಲ ಪೋಸ್ಟ್ಗಳು ಬರಾಕತ್ತವು, ಈ ಕಡೆ ಕಮಲ್ ಹಾಸನ್, ಈ ಕಡೆ ಶಿವರಾಜ್ ಕುಮಾರ್. ಇದು ಸ್ವಲ್ಪ ಅಭಿಮಾನ ಹೆಚ್ಚಾದಾಗ ಮಾತಾಡೋ ಮಾತು ಅಂತ ಅನ್ಸುತ್ತೆ. ನಟ ಕಿಶೋರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕಮಲ್ ಹಾಸನ್ ಏನು ಮಾತಾಡಿದ್ದು ತಪ್ಪೈತಿ, ಭಾಷೆ ಥರ ತೊಗೊಳ್ರಿ ಅಂತೇಳಿ. ಅದು ಒಂದು ಸ್ವಲ್ಪ ರೂಢ್ ಅಂತ ಅನ್ನಿಸ್ಬೋದು ಕಿಶೋರ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟು. ಅದು ಕೂಡ ಅವರ ವೈಯಕ್ತಿಕನೇ, ಅದು ವೈಯಕ್ತಿಕ ಸ್ಟೇಟ್ಮೆಂಟೇ. ಯಾವುದು ವೈಯಕ್ತಿಕ ಸ್ಟೇಟ್ಮೆಂಟ್ ಇದೆ ಅದು ಸೋಷಿಯಲ್ ಮೀಡಿಯಾದೊಳಗೆ ಬಂದಾಗ ಸೋಷಿಯಲ್ ಮೀಡಿಯಾದೊಳಗೆ ಅವ್ರಿಗೆ ವಿರೋಧ ಮಾಡೋರು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ರಿ. ಇವತ್ತು ನೀವು ಅವ್ರ ಕಡೆಯಿಂದ ಕ್ಷಮೆ ಕೇಳಿಸಿದರೆ ನೆಕ್ಸ್ಟ್ ಬೇರೆಯವರು ಬರ್ತಾರೆ, ಮತ್ತೆ ಅವ್ರು ಏನೋ ಒಂದು ಕನ್ನಡದ ಬಗ್ಗೆ ಅಥವಾ ಕನ್ನಡಾಭಿಮಾನ ಬಗ್ಗೆ ಏನೋ ಮಾತಾಡ್ತಾರೆ. ಆಯ್ತಪ್ಪ ಇವ್ರಿಗೆ ಇಷ್ಟು ಮಾತಾಡಿ ಕ್ಷಮೆ ಕೇಳಿಬಿಟ್ರೆ ಆಯಿತು, ಅವ್ರ ಮೈಂಡ್ ಒಳಗೆ ಬರ್ತಲ್ಲ. ಇದು ಏನು ಹೇಳ್ತಾರೆ ಆಡು ಭಾಷೆ ಒಳಗೆ, ಮಂದ್ಯಾಗ ಚಪ್ಪಲಿ ತೊಗೊಂಡು ಬಡೋದು ಸಂಧ್ಯಾಗ ಕಾಲು ಹಿಡಿದ್ರಂತ. ಕನ್ನಡದ ಬಗ್ಗೆ ಇಂಥ ನಟರು ಅಥವಾ ಈ ಥರದ ವ್ಯಕ್ತಿಗಳು ಮಾತಾಡಿ ಆಮೇಲೆ ಕ್ಷಮೆ ಕೇಳಿದಾಗ, ಒತ್ತಡ ಬಂದಾಗ ಆಮೇಲೆ ಕ್ಷಮೆ ಕೇಳಿದಾಗ ಅವ್ರ ಮನಸ್ಸೊಳಗೆ ಏನು ಕೂಡುತ್ತಂದ್ರೆ, ಸರಿ ಇವರಿಗೆ ನಾವು ಏನಾದರೂ ಅನ್ಬೋದು ಅಂದ ಮೇಲೆ ಕ್ಷಮೆ ಕೇಳಿದರೆ ಆಯಿತು. ಕ್ಷಮೆ ಕೇಳಿದ್ದ ಕೂಡಲೇ ಅವ್ರು ಮಾಡಿರೋ ಪ್ರಮಾದ
ಅದು ಕ್ಷಮಾರ್ಹ ಅಲ್ಲ. ಪ್ರತಿಯೊಂದು ಮಾತು ಕೂಡ ಕ್ಷಮೆಗೆ ಅರ್ಹ ಇರೋದಿಲ್ಲ. ಅವರು ಏನು ಮಾತಾಡಿದ್ರು, ಯಾಕೆ ಮಾತಾಡಿದ್ರು ಅನ್ನೋದ್ರ ಮೇಲೆ ಕ್ಷಮೆಗೆ ಅರ್ಹ. ಅದರದ್ದು ಸೆನ್ಸಿಟಿವ್ನೆಸ್ ನೋಡಿಕೊಂಡು ಕ್ಷಮೆಗೆ ಅರ್ಹ. ಮೊನ್ನೆ ಸೋನು ನಿಗಮ್ ಅಂದರು, ಇವಾಗ ಕಮಲ್ ಹಾಸನ್ ಅಂದರು, ಕನ್ನಡದ ಮೇಲೆ ಈ ಥರ ಪ್ರಹಾರಗಳು ಆಗ್ತಿದ್ದಾವೆ ಅನ್ನೋದನ್ನು ಏನು ಹೇಳ್ತಾರಲ್ಲ ನೀವು, ಅದು ಸರಿ ಇರಬಹುದು. ಆದರೆ ನೀವು ಕ್ಷಮೆ ಕೇಳಿಸುವಂಥ ಪ್ರಯತ್ನ ಮಾಡಬೇಡ್ರಿ. ಮತ್ತೆ ಕಮಲ್ ಹಾಸನ್ಗೆ ನೀವು ಕ್ಷಮೆ ಕೇಳ್ರಿ ಅಂತ ಒತ್ತಡ ತಂದರೆ ಅವರು ತಪ್ಪಾಗೈತಿ, ಕನ್ನಡಿಗರು ನನ್ನ ಮನಸ್ಸೊಳಗದಾರ, ಹೃದಯದೊಳಗದಾರ, ಅವರು ಪೂಜನೀಯ ಭಾವದವರು, ಸೋ ಆ್ಯಂಡ್ ಸೋ ಅಂಥೇಳಿ ತೆಪೆ ಹಚ್ಚೋ ಕೆಲಸನೇ ಮಾಡ್ತಾರೆ ಅವರು. ಅದರ ನಂತರ ಇನ್ನೊಬ್ಬ ವ್ಯಕ್ತಿನ ಹುಟ್ಟುಕೊಳ್ಳೋ ಸಾಧ್ಯತೆ ಐತಲ್ಲ. ಯಾಕೆ ಕ್ಷಮೆ ಕೇಳೋದಕ್ಕೆ ಪ್ರಯತ್ನ ಮಾಡಾಕತ್ತೀರಿ ನೀವು? ನೋ. ಅವರು ತಪ್ಪು ಮಾಡಿದ್ದೇ ಸರಿಯಾಗಿದ್ದರೆ ಅದನ್ನು ಎತ್ತಿ ತೋರಿಸೋ ಜವಾಬ್ದಾರಿ ಈ ಸೈಡಲ್ಲವ್ರದ್ದಾಗುತ್ತೆ. ಈ ಸೈಡ್ಲವರು ಕೂಡ ಆ ಕೆಲಸ ಮಾಡಬೇಕು, ತಪ್ಪನ್ನು ಎತ್ತಿ ತೋರಿಸೋ ಪ್ರಯತ್ನ ಮಾಡಬೇಕು. ಸೋಷಿಯಲ್ ಮೀಡಿಯಾದೊಳಗೆ ಏನು ಕೆಲವೊಂದಿಷ್ಟು ಹರಿಬಿಡ್ತಿದ್ದಾರಲ್ಲ, ಆ ವಿಚಾರ ಬಗ್ಗೆ ಮಾತ್ರ ಮಾತಾಡತ್ತೀನಿ ನಾನು. ತಮಿಳದಿಂದ ಕನ್ನಡ ಬಂದಿದೆಯೋ, ಕನ್ನಡದಿಂದ ತಮಿಳು ಬಂದಿದೆ ಅನ್ನೋದನ್ನು ಯಾರು ಪ್ರೂವ್ ಮಾಡೋಕ್ಕೆ ಸಾಧ್ಯನೋ ಅವ್ರ ಗೆಲುವು. ಓಕೆ, ಒಂದು ಭಾಷೆನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋಕ್ಕಾಗಲ್ಲ. ಭಾಷೆ ಅಂದರೆ ಅದು ಉಸಿರು, ಅದು ಯಾವುದೇ ಭಾಷೆ ಆಗ್ಬೋದು. ಇವಾಗ ಉದಾಹರಣೆ ನಾವು ಕನ್ನಡಿಗರು, ಅದು ನಮ್ಮ ಉಸಿರು, ಅದಕ್ಕೆ ಧಕ್ಕೆ ಬರಬಾರ್ದು. ಓಕೆ, ಆದರೆ ಯಾವ ಸಮಯದಲ್ಲಿ ಯಾವ ಥರ ಧಕ್ಕೆ ತಂದರು ಅನ್ನೋದನ್ನು, ಅದರ ತೂಕನ ನೋಡಬೇಕಾಗುತ್ತೆ. ನಾವು ತೂಕನ ಅಳೆದಾಗ ಮಾತ್ರ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆ, ಇದೇ ತಮಿಳಿಯನ್ನು ಮಾತಾಡಿರೋ ಒಂದು ವಾಕ್ಯನ ತಗೊಂಡಾಗ, ಇದೇ ತಮಿಳು ಮತ್ತು ಕರ್ನಾಟಕ, ತಮಿಳುನಾಡು ಮತ್ತು ಕರ್ನಾಟಕದ ಬಾರ್ಡ್ರ್ ಒಳಗೆ ಆ ಕಡೆಯಿಂದ ಒಬ್ಬ ತಮಿಳಿಯನ್ ಬಂದರೆ, ಈ ಕಡೆ ಒಬ್ಬ ಕನ್ನಡಿಗ ಹೋದರೆ, ಕನ್ನಡಿಗನಿಗೆ ತಮಿಳು ಅರ್ಥ ಆಗಲ್ಲ, ತಮಿಳಿಯನಿಗೆ ಕನ್ನಡ ಅರ್ಥ ಆಗಲ್ಲ. ಅದಕ್ಕೆ ಏನು ಮಾಡ್ತಾನವ, ತಮಿಳಿಯನ್ನು ತಮಿಳೊಳಗೆ ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲಾರ್ದ ತಮಿಳೊಳಗೆ ಏನೋ ಒಂದು ಮಾತು ಹೇಳ್ತಾನೆ. ಅದರಂಗ ಕನ್ನಡಿಗ ತಮಿಳೊಳಗೆ ಹೇಳಕ್ಕೆ ಆಗದಿರೋದನ್ನು ಕನ್ನಡದೊಳಗೆ ಏನೋ ಒಂದು ಹೇಳ್ಬಿಡ್ತಾನೆ. ಅದು ಅಪದ ಆಗ್ಬಿಡ್ತೈತಿ. ಒಬ್ಬರಿಗೊಬ್ಬರು ಭಾಷೆ ಅರ್ಥ ಆಗದೆ ಹೋದರೂ ಭಾವನೆಗಳು ಅರ್ಥ ಆಗ್ತಿರ್ತಾವೆ. ಏನೋ ಹೇಳೋಕ್ಕೆ ಪ್ರಯತ್ನ ಪಟ್ಟ ಈ ವ್ಯಕ್ತಿ ಅಂತೇಳಿ, ತಮಿಳಿಯನ್ನು ಕನ್ನಡಿಗಾಗ್ಬೋದು, ಕನ್ನಡಿಗ ತಮಿಳಿನಿಗಾಗ್ಬೋದು, ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ಟ ಅಂತಂದಾಗ ಅವಾಗ ಭಾವನೆಗಳು ಅಲ್ಲಿ ಬೆರೆತಾಗ ಅವ್ರು ಏನು ಮಾಡ್ತಾರೆ, ಓ ಏನೋ ಹೇಳೋಕ್ಕೆ ಪ್ರಯತ್ನ ಪಟ್ಟ ಆಯ್ತ, ಅಲ್ಲಿ ಭಾಷೆ ಅರ್ಥ ಆಗಂಗಿಲ್ಲ, ಭಾವನೆ ಅರ್ಥ ಆಗ್ತಿರ್ತೈತಿ. ಅವಾಗ ಏನಾಗುತ್ತೆ, ಭಾವನೆ ಬೆರೆತಾಗ ಅಲ್ಲೊಂದು ಬೇರೆ ಥರದ ಭಾಷೆ ಮಾತನಾಡೋದು ಸ್ಟಾರ್ಟ್ ಆಗುತ್ತೆ. ಒಂದು ಕನ್ನಡ, ಒಂದು ತಮಿಳು, ಒಂದು ವಾಕ್ಯಗಳು ಮಿಕ್ಸ್ ಆಗಿ ಅಲ್ಲಿ ಒಂದು ಬೇರೆ ಭಾವನೆ ಜೊತೆಗೆ ಭಾಷೆ ಉತ್ಪತ್ತಿ ಆಗುತ್ತೆ. ಇದೇ ಥರ ಎಲ್ಲ ಕಡೆನೂ ಭಾಷೆಗಳು ಉತ್ಪತ್ತಿ ಆಗ್ತಿರ್ತವೆ. ಅವರ ಭಾಷೆ ಅವರಿಗೆ ಒಂದು ದೊಡ್ಡದು ಅನ್ನೋ ಥರ ಇದ್ರೂ ಸತ್ಯಕ ಭಾಷೆಗಳು ಇದೇ ಥರ ಹುಟ್ಕೊಂತಿರ್ತವೆ. ಕನ್ನಡಕ್ಕೂ 3000 ವರ್ಷದ ಒಂದು ಇತಿಹಾಸ ಐತಂತ ಹೇಳ್ತಾರೆ, ತಮಿಳಿಗೂ ಇರಬಹುದು. ಆದರೆ ಏನು ಕಮಲ್ ಹಾಸನ್ ಅಂತವ್ರು ಏನು ಅಪದ್ಯಾಪಿತನ ಮಾತಾಡ್ತಾರಲ್ಲ, ಅದು ಒಪ್ಪುವಂಥದ್ದೇನು ಅಲ್ಲ. ಆದರೆ ಕೌಂಟರ್ ಕೊಡಬೇಕು, ನಾವು ನಮ್ಮ ಕಡೆಯಿಂದ ಕೌಂಟರ್ ಹೋಗಬೇಕು. ಇವತ್ತು ಒಬ್ಬ ವ್ಯಕ್ತಿ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತನಾಡಿದಾಗ ಆತನ ಕಡೆಯಿಂದ ಕ್ಷಮಾಪಣೆ ತಗೊಳ್ಳೋದಕ್ಕಿಂತ ಕೌಂಟ್ರ್ ಕೊಟ್ಟಾಗ ಇವ್ರು ಕೌಂಟ್ರ್ ಕೊಡೋಕ್ಕೆ ಯೋಗ್ಯರಿದ್ದಾರಂಥೇಳಿ ಇನ್ನೊಬ್ಬ ವ್ಯಕ್ತಿ ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾರೆ. ಮೊನ್ನೆ ಸೋನು ನಿಗಮ್ ಆಯಿತು, ಅಲ್ಲಿ ಏನಾಗುತ್ತೆ, ಒಂದು ಸ್ಟೇಜ್ ಅಂಥೇಳಿ, ಒಂದು ವೇದಿಕೆ ಅಂಥೇಳಿ ಇದ್ದಾಗ ಯಾರು ಏನು ಮಾತನಾಡಿದ್ರು ಅನ್ನೋದನ್ನು ಗೌಣ ಆಗಿ ಅವ್ರು ಮಾತನಾಡಿರೋ ಒಂದೇ ಒಂದು ಶಬ್ದ ಹೊರಗೆ ತಗೊಂಡು ಸೋಷಿಯಲ್ ಮೀಡಿಯಾದೊಳಗೆ ಟ್ರೋಲ್ ಆಗ್ತಾರೆ. ಎಲ್ಲಿವರೆಗೂ ನಿಮಗೆ ಕೌಂಟರ್ ಕೊಡೋಕ್ಕಾಗಲ್ಲ ಅಲ್ಲಿವರೆಗೂ ಬೇರೆಯವರು ಬಂದು ಮಾತಾಡ್ತಿರ್ತಾರೆ. ಇವತ್ತು ಕಮಲ್ ಹಾಸನ್, ನಾಳೆ ಇನ್ನೊಬ್ಬ, ಸುಮ್ಮನೆ ಮಾತಾಡೋದು ಮತ್ತು ಕ್ಷಮೆ ಕೇಳೋದು. ಈಗ ಮೊನ್ನೆ ಉತ್ತರ ಭಾರತದಿಂದ ಬಂದಿರೋ ಒಂದು ಲೇಡಿ ಮಾತಾಡಿದ್ಲು, ನಾವಿಲ್ಲಿ ಬರಲಿಲ್ಲಪ್ಪ ಅಂತಂದ್ರೆ ನಿಮ್ಮದು ಜೀವನ ನಡೆಯಂಗಿಲ್ಲ ಅಂತ. ಆ ಎಮ್ಮ ಟ್ರೋಲ್ ಆಯಿತು. ಯಾಕಂತಂದರೆ ನೀವು ಬರೋದಕ್ಕಿಂತ ಮುಂಚಿತವಾಗೂ ಬೆಂಗಳೂರಿತ್ತು, ನೀವು ಬಂದ ಮೇಲೂ ಐತಿ, ನೀವು ಬಂದ ಮೇಲೇನ ಬೆಂಗಳೂರು ಕೆಟ್ಟೈತಿ, ಸೊ ನೀವು ಹೋಗ್ಬೋದು ಅಂದಾಗ ಅದು ಕ್ಷಮಾಪಣೆ ಕೇಳ್ತು. ಅಂದರೆ ನೀವು ಸುಮ್ಮನೆ ಅನ್ನಿಸ್ಕೊಳ್ಳೋದು, ಆಮೇಲೆ ಕ್ಷಮಾಪಣೆ ಕೇಳಿಸ್ಕೊಳ್ಳೋದು, ಇಷ್ಟ ಕೆಲಸ ನಿಮ್ಮದು. ಮೊದಲು ಏನೋ ಒಂದು ಅಂದ್ಬಿಡೋದು, ಆಮೇಲೆ ಕ್ಷಮೆ ಕೇಳೋದು. ಆ ಕೆಲಸ ನಾನು ಇವಾಗ ಮಾಡಿದ್ರೆ ಆಗತ್ತಾ ನಿಮಗೆ? ನನಗೂ ಟ್ರೋಲ್ ಮಾಡ್ತೀರಲ್ಲ ನೀವು ಈ ಥರ ಮಾಡಾಕತ್ತೀರಂತ ಏನೋ ಒಂದು ಸಡನ್ನಾಗಿ ನಾನು ಮಾತಾಡ್ಬಿಡ್ತೀನಿ, ಈಗ ಅದು ಟ್ರೋಲ್ ಆಗಿಬಿಡ್ತೈತಿ. ಸಾರಿ, ನಾನು ಕ್ಷಮಾಪಣೆ ಕೇಳ್ತೀನಿ, ನಾನು ಏನೋ ಒಂದು ಮಾತಾಡೋಕ್ಕೆ ಹೋಗಿದ್ದೆ,
ಅದು ಏನೋ ಒಂದಾಗಿ ಏನೋ ಒಂದು ಮಾತಾಡ್ಬಿಟ್ಟೆ, ಸಾರಿ ನನ್ನ ಮನಸ್ಸೊಳಗೆ ಆ ಥರ ಇರಲಿಲ್ಲ, ತಪ್ಪಾಯಿತು ಅಂದ್ಬಿಟ್ರೆ ಮತ್ತೆ ಕ್ಷಮೆ ಮಾಡ್ತೀರಾ ನೀವು. ಆದರೆ ಕ್ಷಮೆ ಕೇಳೋ ವ್ಯಕ್ತಿ ಕ್ಷಮೆ ಕೇಳೋದಕ್ಕಿಂತ ಮುಂಚಿತವಾಗಿ ಏನು ಮಾತನಾಡಿದ್ದ ಅನ್ನೋದನ್ನು ಬಿಟ್ಬಿಟ್ರೆ ಅದಕ್ಕೆ ಯಾರು ಕೌಂಟ್ರ್ ಕೊಡಬೇಕು? ಸೊ ಕೌಂಟ್ರ್ ಕೊಡೋ ಪ್ರಯತ್ನ ಆಗಬೇಕಿಲ್ಲ, ಕ್ಷಮಾಪಣೆ ಬೇಕಾಗಿಲ್ಲ, ಕೌಂಟ್ರ್ ಕೊಡಬೇಕು. ನಮ್ಮ ಕನ್ನಡ, ನಾವು ಕನ್ನಡಿಗರು, ನಾವು ಯಾರ ಮಾತನ್ನು ಕೇಳಲ್ಲ ಅನ್ನೋಂಗಿತ್ತಂದರೆ ನಾವು ಕೌಂಟ್ರ್ ಕೊಡಬೇಕು. ಫಾರ್ ಎಕ್ಸಾಂಪಲ್ಲು, ಈ ಒಂದು ಮಹಿಳೆಯರನ್ನು ಒಂದು ಚೂಡಿದಾರ್ ಹಾಕೋತಾರಲ್ಲ, ಆ ಚೂಡಿದಾರ್ ಮೇಲೆ ಒಂದು ವೇಲ್ ದುಪ್ಪಟ್ಟ ಹಾಕೋತಾರಲ್ಲ, ಒಂದು ವೇಲು ದುಪ್ಪಟ್ಟ ಅಂತ ಹಾಕೋತಾರಲ್ಲ, ಆ ದುಪ್ಪಟ್ಟ ನೆಲದ ಮೇಲೆ ಹಾಸಿದ್ರೆ ಎಷ್ಟಾಗುತ್ತಾ ಅಷ್ಟ ಇರೋ ಇಸ್ರೇಲ್ ದೇಶ ಸುತ್ತರದ ವಿರೋಧಿಗಳನ್ನು ಕಟ್ಕೊಂಡು ಆ ದೇಶ ಹೋರಾಡಕತ್ತೈತಿ. ಅಂದರೆ ಆ ದೇಶದ ಮೇಲೆ ಒಂದು ಬಾಂಬೋ ಗುಂಡೋ ಮದ್ದೋ ಸಿಡಿಸಿ ತಪ್ಪಾತು ಅಂತ ಅಂದ್ಬಿಟ್ರೆ ಅಂದ್ರೆ ಅದು ಸುಮ್ಮನೆ ಕೊಡುತ್ತಾ ಆ ದೇಶ? ಅದು ಹೊಕ್ಕಿ ಹೊಡ್ಯಾಕತ್ತೈತಿ. ಮೊನ್ನೆ ಸಿಂಧೂರ್ ಆಯ್ತಲ್ಲ, ಅದೇ ಥರ ಅವರು ನಮ್ಮ ಮೇಲೆ ದಾಳಿ ಮಾಡಿ ಏನೋ 26 ಜನ ಪಹಲ್ಗಾಮ್ ಒಳಗೆ ಸತ್ಬಿಟ್ರು, ಏನೋ ತಪ್ಪಾಯಿತು ಕ್ಷಮಿಸ್ಬಿಟ್ರಿ ಅಂತ ನಾವು ಕ್ಷಮಿಸ್ಬಿಟ್ರೆ ತಕ್ಕ ಉತ್ತರ ಕೊಡ್ಬೇಕಾ? ಇಲ್ಲ. ಅದೇ ಕೆಲಸನ ತಕ್ಕ ಉತ್ತರ ಕೊಡೋ ಕೆಲಸ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ಸಾರ್ತಿ ತಕ್ಕ ಉತ್ತರ ಕೊಡೋ ಕೆಲಸ ಮಾಡೋವರೆಗೂ ಇಂಥ ಕೆಟ್ಟ ಹುಳುಗಳು ಮಾತಾಡ್ತಾನೇ ಇರ್ತಾರೆ. ಇಂಥವ್ರನ್ನ ಮುಂದಿನ ಸಾರಿ ಮಾತನಾಡದೆ ಇರೋ ಥರ ಬಾಯಿ ಮುಚ್ಚಿಸ್ಬೇಕು ಅಂತಂದರೆ ನಮ್ಮ ಕನ್ನಡಿಗರ ಕಡೆಯಿಂದ ಕ್ಷಮಾಪಣೆ ಒತ್ತಡ ಹೋಗಬಾರ್ದು. ಕೌಂಟ್ರ್ ಕೊಡಬೇಕು. ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದು. ಕನ್ನಡ ತಮಿಳಿಗಿಂತ ಶ್ರೇಷ್ಠ. ಕನ್ನಡ ತಮಿಳದಿಂದ ಹುಟ್ಟಿರೋ ಭಾಷೆ ಅಲ್ಲ. ಕನ್ನಡಕ್ಕೆ ಅದರದೇ ಆದ ಒಂದು ಸಾಂಸ್ಕೃತಿಕ ಮಹಿಮೆ ಇದೆ. ಕನ್ನಡ ಸ್ವತಂತ್ರ ಭಾಷೆ, ಕನ್ನಡಕ್ಕೂ ಸ್ವತಂತ್ರತೆ ಇದೆ ಅನ್ನೋದನ್ನು ನಾವು ಸಾಕ್ಷಿ ಸಮೇತ ತೋರಿಸೋ ಪ್ರಯತ್ನ ಮಾಡದೆ ಹೋದರೆ ನಾಳೆ ಇನ್ನೊಬ್ಬ ಕಮಲ್ ಹಾಸನ್ ಥರವರು ಹುಟ್ಟುಗೋತಾರೆ. ಸೊ ನಾಟ್ ಓನ್ಲಿ ಕಮಲ್ ಹಾಸನ್, ಬರೀ ಕಮಲ್ ಹಾಸನದಷ್ಟೇ ಅಲ್ಲ, ಬರೀ ನಟರ ಬಗ್ಗೆ ಅಷ್ಟೇ ಅಲ್ಲ, ಕನ್ನಡ ಮತ್ತು ಕನ್ನಡಾಭಿಮಾನ ಅಂತ ಬಂದಾಗ ಯಾರಾದರೂ ಏನಾದರೂ ಮಾತನಾಡಿದರೆ ಕೌಂಟ್ರ್ ಕೊಡೋ ಕೆಲಸ ಆಗಬೇಕು. ಬಾಯ್ಕಟ್ ಮಾಡ್ತೀನಿ ಅಂತಂದರೆ, ಆಗಲೇ ಹೇಳಿರೋ ಹಾಗೆ ಬಾಯ್ಕಟ್ ಮಾಡ್ತೀನಿ ಅಂದರೆ ನೀವು ಬಾಯ್ಕಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಮತ್ತೆ ಇಲ್ಲೇ ಕೊಡಬೇಕಾದ್ರೆ, ಹಿರೋಶಿಮಾ ನಾಗಾಸಾಕಿ ಮೇಲೆ 1932 ಅಮೇರಿಕನ್ರು ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದಾಗ ಇವತ್ತು ಅದು ಹೆಂಗಾಗೈತಿ ಜಪಾನ್ ದೇಶ. ಆದರೆ ಅವ್ರು ಏನು ಬಾಯ್ಕಟ್ ಮಾಡಿದ್ರು ಗೊತ್ತಾ? ಮೇಡ್ ಇನ್ ಅಮೇರಿಕಾ ಅಂತ ಇದ್ದರೆ ಅವರ ಉಪಜೀವನಕ್ಕೆ ಮತ್ತು ಜೀವನಕ್ಕೆ ಎಷ್ಟು ಅವಶ್ಯ ಇದ್ದರೂ ಕೂಡ ಅದನ್ನು ಅವರು ಖರೀದಿ ಮಾಡೋ ಪ್ರಯತ್ನ ಮಾಡಲ್ಲ. ಇಂತಹ ನಿರ್ಧಾರಗಳು, ಬಾಯ್ಕಟ್ಗಳು ನಮ್ಮ ದೇಶದ, ನಮ್ಮ ರಾಜ್ಯದ ಜನರೊಳಗೆ ಬಂದಾಗ ಮಾತ್ರ ಇಂಥವಕ್ಕೆಲ್ಲ ನಾವು ಸರಿದಾರಿಗೆ ತರೋದಕ್ಕೆ ಸಾಧ್ಯ. ಥ್ಯಾಂಕ್ ಯು.